ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲವರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನೋಡಿರಿ, ಇವತ್ತು ಕದನ ವಿರಾಮವನ್ನು ಅಮೇರಿಕದ ಅಧ್ಯಕ್ಷರ ಘೋಷಣೆಯೊಂದಿಗೆ ಭಾರತ ದೇಶ ಸಮಾಪ್ತಿಗೊಳಿಸಿದರೂ ಕೂಡ ಪಾಕಿಸ್ತಾನ ನಮ್ಮ ದೇಶದ ಹಲವಾರು ಪ್ರದೇಶಗಳ ಮೇಲೆ, ಅಂದರೆ ಜಮ್ಮು ಕಾಶ್ಮೀರ ಇರ್ಬೋದು, ಗುಜರಾತ್ ಇರ್ಬೋದು, ಪಂಜಾಬ್ ಇರ್ಬೋದು, ಇನ್ನೂ ಹಲವಾರು ಸ್ಥಳಗಳಲ್ಲಿ ಅವರು ಅಪ್ರಚೋದಿತ ಗುಂಡಿನ ದಾಳಿ ಹಾಗೂ ಡ್ರೋನ್ಗಳ ದಾಳಿಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಯಾವತ್ತೂ ಕೂಡ ಶಾಂತಿಯನ್ನು ಬಯಸುವಂಥ ಜನ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಹೀಗಿರುವಾಗ ನಮ್ಮದೇ ಒಂದು ತಪ್ಪು ಇವರೇ ಮಾಡ್ತಾ ಇದ್ದಾರೆ ತಪ್ಪು ಅಂತೇಳಿ ತಿಳ್ಕೊಂಡು ಅವರು ಏನೋ ಒಂದು ದುಸ್ಸಾಹಸಕ್ಕೆ ಇಳಿದಿರ್ಬೋದು. ಆದರೆ ನಾವು ಹಿರಿಯರಿಗೆ ಗೌರವ ಕೊಡುವಂಥವರು, ಹಾಗೂ ನಾವು ಪ್ರಜಾಪ್ರಭುತ್ವಕ್ಕೆ ನಿಷ್ಠೆಯಿಂದ ಇರುವವರು, ಹಾಗೂ ನಾವು ಸ್ವಾತಂತ್ರ್ಯಕ್ಕೆ ಬೆಲೆ ಕೊಡುವವರು. ಇಂಥ ಒಂದು ಮಾತನ್ನು ನಾವು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ನಾವೇ ದೊಡ್ಡವರು ಇರ್ಬೋದು, ಆದರೆ ನಾವು ಚಿಕ್ಕವರು ಇರ್ಬೋದು, ಆದರೆ ನಮ್ಮೆಲ್ಲರಿಗೂ ಕೂಡ ಒಬ್ಬರು ಹಿರಿಯರು ಅನಿಸ್ಕೊಂಡಂಥ ಅಮೇರಿಕದ ಆಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧ ವಿರಾಮವನ್ನು ಘೋಷಣೆ ಮಾಡಲಾಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ಪ್ರಚುರಪಡಿಸಿರುವಾಗ, ಈ ಒಂದು ಯುದ್ಧ ವಿರಾಮವನ್ನು ಈಗ ಪಾಕಿಸ್ತಾನವೇ ಉಲ್ಲಂಘನೆ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನದಲ್ಲಿರ್ತಕ್ಕಂಥ ಪಾಕಿಸ್ತಾನಿಯರು, ಉಗ್ರರು ಯಾವತ್ತೂ ಕೂಡ ಅವರು ಸುಧಾರಣೆ ಆಗೋದಿಲ್ಲ ಅನ್ನುವಂಥ ಒಂದು ಅನುಭವಕ್ಕೆ ನಾವು ಎಂದೋ ಬಂದು ಹೋಗಿದ್ದಾಗಿದೆ. ಆದರೆ ಈಗ ನಾವು ಹಿರಿಯರ ಮಾತನ್ನು ಗೌರವಿಸಿ ಅವರಿಗೆ ನಾವು ಗೌರವವನ್ನು ಕೊಟ್ಟು ಯುದ್ಧ ವಿರಾಮವನ್ನು ಮಾಡಿದರೂ ಕೂಡ ಅವರು ಇವತ್ತು ನಮ್ಮ ಮೇಲೆ ಅಪ್ರಚೋದಿತ ಡ್ರೋನ್ ದಾಳಿಗಳನ್ನಾಗಲಿ ಹಾಗೂ ಇನ್ನುಳಿದ ಎಲ್ಲ ದಾಳಿಗಳನ್ನು ಕೂಡ ಈಗ ಮಾಡ್ತಾಯಿದ್ದಾರೆ. ಅದು ಕೂಡ ರಾತ್ರಿಯ ಸಮಯದಲ್ಲಿ. ಈಗ ಎಷ್ಟಾಗಿದೆ ಟೈಮ್ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ರಿ. ಇಂಥ ಸಮಯದಲ್ಲಿ ಅವರು ಮಾಡ್ತಾ ಇರಬೇಕಾದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಹಲವಾರು ರಾಜ್ಯಗಳಲ್ಲಿ ಅವರು ಅಪ್ರಚೋದಿತ ಡ್ರೋನ್ ದಾಳಿಯನ್ನು ಮಾಡುತ್ತಿರುವಾಗ ನಮ್ಮ ಹೆಣ್ಣು ಮಕ್ಕಳು ಹಾಗೂ ಮಕ್ಕಳು ಹಾಗೂ ಎಲ್ಲ ಪುರುಷರು ಕೂಡ ಚೀತ್ಕಾರವನ್ನು ಮಾಡ್ತಾ ಇದ್ದಾರೆ. ಈ ಒಂದು ದುಷ್ಟತನಕ್ಕೆ, ಇದು ದುಷ್ಟರಂತಿರೋ ಇವರಿಗೆ, ರಾಕ್ಷಸರಂತಿರೋ ಇವರಿಗೆ ಮನುಷ್ಯತ್ವೇ ಇಲ್ಲ ಅನ್ನುವಂಥ ಒಂದು ಭಾವನೆಗೆ ನಾನು ಬಂದಿದ್ದೇನೆ. ಹೀಗಿರಬೇಕಾದ್ರೆ ಇವರನ್ನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸಬಾರ್ದು. ದಯಮಾಡಿ ಅಮೇರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಹಿರಿಯರಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವರಿಗೆ ನಾವು ಮನವಿ ಮಾಡಿಕೊಳ್ತೀವಿ. ಯಾಕಂದರೆ ನಮಗೆ ಯುದ್ಧ ಬೇಕಾಗಿಲ್ಲ, ಆದರೆ ನಮಗೆ ಶಾಂತಿಯಿಂದ ನೆಲೆಸಲು, ಶಾಂತಿಯಿಂದ ಜೀವನ ಮಾಡಲು, ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ನಮಗೆ ಸ್ವಾತಂತ್ರ್ಯ ಬೇಕು. ಹೀಗಿರಬೇಕಾದ್ರೆ ನಿಮ್ಮ ಮಾತಿಗೆ ನಾವು ಸಂಪೂರ್ಣ ಗೌರವವನ್ನು ಕೊಡ್ತೀವಿ. ನಾವು ಅಷ್ಟೇ ಏಕೆ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು, 3 ಸೇನಾ ತುಕಡಿಗಳ ಮುಖ್ಯಸ್ಥರು ಹಾಗೂ ನಮ್ಮ ಅಜಿತ್ ದೋವಲ್ರವರು, ಅಂದರೆ ಭಾರತದ ರಕ್ಷಣಾ ಸಲಹೆಗಾರರಾಗಿರ್ತಕ್ಕಂಥ ದೋವಲ್ರವರು ಹಾಗೂ ಸಂಪೂರ್ಣ ನಮ್ಮ ಭಾರತ ದೇಶದ ಪ್ರಜೆಗಳೆಲ್ಲರೂ ಕೂಡ ನಿಮ್ಮ ಮಾತಿಗೆ ನಾವು ಗೌರವವನ್ನು ಕೊಟ್ಟು ಕದನ ವಿರಾಮವನ್ನು ನಾವು ನಮ್ಮ ದೇಶದಲ್ಲಿ ಘೋಷಣೆ ಮಾಡಿದರೂ ಕೂಡ ಪಾಕಿಸ್ತಾನ ಅದನ್ನು ಉಲ್ಲಂಘಿಸಿ ಈಗ ಅವರು ನಮ್ಮ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ತಾವೇನು ಹೇಳ್ತೀರಿ? ತಮ್ಮ ಒಂದು ವಿಚಾರವೇನು ಅನ್ನೋದನ್ನು ಕೂಡ ನಾವು ಈಗ ನಿಮ್ಮನ್ನು ಕೇಳಲಿಕ್ಕೆ ಬಯಸಿದ್ದೇವೆ. ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಯಾಕಂದರೆ ನಾವು ಭಾರತೀಯರು ಶಾಂತಿ ಪ್ರಿಯರು ಅನ್ನೋದು ಜಗತ್ತಿಗೆ ಗೊತ್ತಿರತಕ್ಕಂಥ ವಿಷಯ. ಇದನ್ನು ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ದ್ರೋಹಿ ಹಾಗೂ ಪಾಪಿ ಪಾಕಿಸ್ತಾನದ ಒಂದು ಘನ ಸರ್ಕಾರ ಅದನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದೆ, ನಮ್ಮನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದೆ ಅನ್ನೋದನ್ನು ನಾವು ಅರಿತುಕೊಂಡಾಗ ನಮ್ಮ ಮೈಮನದಲ್ಲಿ ಇರತಕ್ಕಂಥ ನಮ್ಮ ರಕ್ತ ಕುದಿತಾ ಇದೆ. ಇದನ್ನು ನಾವೆಲ್ಲರೂ ಕೂಡ ಅರಗಿಸಿಕೊಳ್ಳಲಿಕ್ಕೂ ಕೂಡ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಾಗ ನಮಗೆ ಈ ಯಾವುದೇ ಇವರ ಒಂದು ಉಪಟಳವನ್ನು ಹಾಗೂ ಇವರಲ್ಲಿ ಇರತಕ್ಕಂಥ ಉಗ್ರರ ಒಂದು ಉಪಟಳವನ್ನು ನಾವು ಇಲ್ಲಿವರೆಗೆ ಅನುಭವಿಸಿದ್ದು ಸಾಕು. ನಮ್ಮ ಜನ ಅನುಭವಿಸಿದ್ದು ಸಾಕು. ನಮ್ಮ ಸರ್ಕಾರಗಳು ಅನುಭವಿಸಿದ್ದು ಸಾಕು. ಇನ್ನು ಮೇಲೆ ಇವರ ಮೇಲೆ ನಾವು ಗದಾ ಪ್ರಹಾರ ಮಾಡದೇ ಇದ್ದರೆ ನಮ್ಮಂಥ ಹೇಡಿಗಳು ಯಾರೂ ಇಲ್ಲ ಅನ್ನುವಂಥ ಭಾವನೆ ಎಲ್ಲರಲ್ಲಿಯೂ ಬರ್ತದೆ. ಆದ್ದರಿಂದ ದಯವಿಟ್ಟು ನಿಮ್ಮ ಹಿರಿತನಕ್ಕೆ, ನಿಮ್ಮ ಒಂದು
ಸ್ಥಾನಕ್ಕೆ ನಾವು ಈಗಲೂ ಕೂಡ ಗೌರವ ಕೊಡ್ತೀವಿ. ಹೀಗಿರಬೇಕಾದ್ರೆ ನೀವು ನಮಗೆ ಸಂಪೂರ್ಣವಾಗಿ ಬೆಂಬಲ ನೀಡಿರಿ. ಇಡೀ ಜಗತ್ತಿಗೆ, ಇಡೀ ವಿಶ್ವಕ್ಕೆ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತೀನಿ, ವಿನಂತಿಸ್ಕೊಳ್ತೀನಿ, ನಿಮ್ಮೆಲ್ಲರನ್ನು ಕೂಡ ಬೇಡ್ಕೊಳ್ತೀನಿ. ಇಂಥ ಪಾಪಿ ಪಾಕಿಸ್ತಾನಕ್ಕೆ ಒಮ್ಮೆ ನಾವು ಹೆಡೆಮುರಿ ಕಟ್ಟಲೇಬೇಕು. ಇವರಿಗೆ ನಾವು ಒಂದು ಸ್ಥಾನವನ್ನು ತೋರಿಸಲೇಬೇಕು ಅನ್ನುವಂಥ ವಸ್ತುಸ್ಥಿತಿ ಈಗ ನಿರ್ಮಾಣವಾಗಿದೆ. ಅದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ನಾವು ಯಾರೂ ಮುಸ್ಲಿಮರ ಬಗ್ಗೆ ವಿರೋಧವನ್ನು ಮಾಡ್ತಾಯಿಲ್ಲ. ಎಷ್ಟೋ ಜನ ಮುಸ್ಲಿಂ ರಾಷ್ಟ್ರಗಳು ಕೂಡ ಭಾರತಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿರುವಾಗ ಇಂಥ ಪಾಪಿ ಪಾಕಿಸ್ತಾನ ಆ ಮುಸ್ಲಿಮರಿಗೆ ಒಂದು ಕಂಟಕಪ್ರಾಯವಾಗಿ ರೂಪುಗೊಂಡಿರುವುದು ಅವರಿಗೂ ಕೂಡ ಈಗ ನುಂಗಲಾರದ ತುತ್ತಾಗಿರುವಾಗ ಈ ಪಾಕಿಸ್ತಾನವನ್ನು ಪ್ರಜಾಪ್ರಭುತ್ವದ ಸರ್ಕಾರ ಆಳ್ತದೆಯೋ ಅಥವಾ ಆ ದೇಶದಲ್ಲಿ ಇರ್ತಕ್ಕಂಥ ಸೈನಿಕರು ಆಳ್ತಾ ಇದ್ದಾರೆಯೋ ಅಥವಾ ಆ ದೇಶವನ್ನು ಉಗ್ರರು ಆಳ್ತಾ ಇದ್ದಾರೆ ಅನ್ನೋದನ್ನು ಇಡೀ ಜಗತ್ತೇ ಈಗ ಅರ್ಥ ಮಾಡ್ಕೊಳ್ಬೇಕು. ಹೀಗಿರುವಾಗ ನಾವು ಯಾರೂ ಕೂಡ ಶಾಂತಿ ಪ್ರಿಯರು, ಎಲ್ಲರೂ ಕೂಡ ಶಾಂತಿ ಪ್ರಿಯರು. ನಮ್ಮ ದೌರ್ಬಲ್ಯ ಅಂಥೇಳಿ ಅವ್ರು ತಿಳ್ಕೊಂಡಿದ್ರೆ ನಮ್ಮ ದೇಶ ಯಾವತ್ತೂ ಕೂಡ ನಾವು ಅವರ ಮೇಲೆ ನಮ್ಮ ಸೇಡನ್ನು ತೀರಿಸಿಕೊಳ್ಳಲಿಕ್ಕೆ ನಾವು ಕೂಡ ಸ್ವತಂತ್ರರಿದ್ದೇವೆ. ನಮಗೂ ಕೂಡ ಹಕ್ಕಿದೆ. ನಮ್ಮನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ನಾನು ವಿಶ್ವದ ಮುಂದೆ ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ YTಯ ಮೂಲಕ ತಿಳಿಸಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಹೆಮ್ಮೆಯ ಸೈನಿಕರು ಹಾಗೂ ನಮ್ಮ ಭಾರತೀಯರು ಯಾವತ್ತೂ ಕೂಡ ತಾಳ್ಮೆಯನ್ನು ಕಳೆದುಕೊಂಡವರಲ್ಲ. ನಾವು ತಾಳ್ಮೆಯನ್ನು ಕಳೆದುಕೊಂಡರೆ ನಮ್ಮ ಎದುರಾಳಿಗಳು ಯಾರೇ ಇರಲಿ ಅವರನ್ನು ಹಿಮ್ಮೆಟ್ಟಿಸುವಂಥ, ಅವರನ್ನು ಎದುರಿಸುವಂಥ ಶಕ್ತಿ ನಮ್ಮ ಭಾರತ ಮಾತೆಗೆ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ. ದಯವಿಟ್ಟು ವಿಶ್ವಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಈ ಒಂದು ಪಾಪಿ ರಾಷ್ಟ್ರವಾದಂಥ ಪಾಕಿಸ್ತಾನವನ್ನು ಸದೆ ಬಡಿಲೇಬೇಕು. ಇವತ್ತು ಅವರು ನಮ್ಮ ಇಡೀ ವಿಶ್ವಕ್ಕೇ ಕಂಟಕಪ್ರಾಯರಾಗಿದ್ದರೆ, ಇಡೀ ನಮ್ಮ ವಿಶ್ವಕ್ಕೇ ಅವರು ತಮ್ಮ ಒಂದು ಆಡಳಿತ ಅವಧಿಯಲ್ಲಿ ದುಷ್ಟರನ್ನು, ಉಗ್ರರನ್ನು ಹಾಗೂ ರಕ್ತ ಪಿಪಾಸುಗಳನ್ನು ಸಂರಕ್ಷಣೆ ಮಾಡಿ ಅವರಿಗೆ ಪ್ರೊಟೆಸ್ಟನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರಿತಿದ್ದೇವೆ. ಇಡೀ ವಿಶ್ವವೇ ಅರಿತಿದೆ. ಹೀಗಿರುವಾಗ ಇವರ ಜೊತೆಗೆ ಕದನ ವಿರಾಮವೇನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಹಾಕಿಕೊಳ್ಳಬೇಕಾಗಿರತಕ್ಕಂಥ ಸುಸಂದರ್ಭ ಈಗ ಒದಗಿ ಬಂದಿದೆ. ಹೀಗಿರಬೇಕಾದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ದೇಶದ 3 ಸೇನಾ ವಿಭಾಗದ ಮುಖ್ಯಸ್ಥರು ಹಾಗೂ ನಮ್ಮ ಅಜಿತ್ ದೋವಲ್ ಅವರು, ರಕ್ಷಣಾ ಸಚಿವರು ಹಾಗೂ ಕೇಂದ್ರ ಸರ್ಕಾರ ಕೈಗೊಳ್ಳಿರ್ತಕ್ಕಂಥ ಯಾವುದೇ ಒಂದು ಕ್ರಮಕ್ಕೂ ಕೂಡ ಭಾರತೀಯರು ಒಪ್ಪಿಗೆಯನ್ನು ಸೂಚಿಸ್ತಾರೆ. ನಮ್ಮ ಭಾರತ ದೇಶದ ಸಂರಕ್ಷಣೆಗಾಗಿ, ನಮ್ಮ ಭಾರತದ ಜನರ ಸುರಕ್ಷತೆಗಾಗಿ, ನಮ್ಮ ನಾಡನ್ನು ನಾವು ಸಂರಕ್ಷಣೆಯನ್ನು ಮಾಡಬೇಕಾದರೆ ಇಂಥ ಒಬ್ಬ ದುಷ್ಟರಿಗೆ ನಾವು ಬುದ್ಧಿ ಕಲಿಸಲೇಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತೀನಿ. ಹೀಗಿರಬೇಕಾದ್ರೆ ಯಾವತ್ತೂ ಕೂಡ ಭಾರತೀಯರು ಸ್ವತಂತ್ರರು, ಯಾವುದೇ ಕಾರಣಕ್ಕೂ ಕೂಡ ನಾವು ಇನ್ನೊಬ್ಬರನ್ನು ಅವಲಂಬಿಸೋದು ಅದಕ್ಕೆ ನಮ್ಮ ಒಂದು ಅಭಿವೃದ್ಧಿ ಪಥಕ್ಕಾಗಿ ನಮಗೆ ಇನ್ನೊಬ್ಬರ ಅವಶ್ಯಕತೆ ಇದೆ. ಆದರೆ ಅದನ್ನೇ ನಮ್ಮ ಒಂದು ತಪ್ಪು ಅಭಿಪ್ರಾಯವನ್ನು ಗ್ರಹಿಸಿ ದುಷ್ಟ ಪಾಕಿಸ್ತಾನ, ದುಷ್ಟ ಉಗ್ರರು ನಮ್ಮ ಮೇಲೆ ಹಗೆಯನ್ನು ಸಾಧಿಸ್ತಾ ಇರೋದನ್ನು ಯಾರೂ ಕೂಡ ಊಹೆ ಮಾಡಿಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ. ಹೀಗಿರಬೇಕಾದ್ರೆ ನಾನು ಪಾಕಿಸ್ತಾನಿಯರನ್ನು ಮಾತ್ರ ಹೆಸರು ಹೇಳಿ ಹೇಳ್ತಾ ಇದ್ದೀನಿ. ನಮ್ಮ ದೇಶದಲ್ಲಿರ್ತಕ್ಕಂಥ ಬಹುತೇಕ ಎಲ್ಲ ಮುಸ್ಲಿಮರು ಕೂಡ ಶಾಂತಿ ಪ್ರಿಯರಾಗಿದ್ದಾರೆ. ಅವರು ಕೂಡ ಭಾರತದ ಜೊತೆಗೆ ಕೈ ಜೋಡಿಸಿದ್ದಾರೆ. ಅವರು ಭಾರತ ಮಾತೆಯ ಪುತ್ರರಾಗಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆದ್ದರಿಂದ ಯಾವತ್ತೂ ಕೂಡ ನಾವು ಯುದ್ಧವನ್ನು ಬಯಸುವವರಲ್ಲ, ಹಾಗೂ ನಾವು ಯಾವತ್ತೂ ಕೂಡ ನಾವು ಶಾಂತಿ ಪ್ರಿಯರು ಅನ್ನೋದನ್ನು ಜಗತ್ತಿಗೆ ಪ್ರಸ್ತುತಪಡಿಸಲಿಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಹೀಗಿರಬೇಕಾದರೆ ಅದನ್ನೇ ಒಂದು ಬಂಡವಾಳವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಪಾಕಿಸ್ತಾನಿಯರು ಇವತ್ತು ನಮ್ಮ ಮೇಲೆ ಮತ್ತೊಮ್ಮೆ ಯುದ್ಧ ವಿರಾಮವನ್ನು ಘೋಷಿಸಿದರೂ ಕೂಡ ಅವರು ನಮ್ಮ ಮೇಲೆ ದಾಳಿ ಮಾಡ್ತಾ ಇರೋದನ್ನು ಇಡೀ ವಿಶ್ವವೇ ನೋಡ್ತಾ ಇರುವಾಗ ಇದನ್ನು ಸಹಿಸಿಕೊಳ್ಳುವುದಾದರೂ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ನಾನು ವಿಶ್ವದ ಮುಂದೆ ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ YTಯ ಮುಖಾಂತರ ಇಡಲಿಕ್ಕೆ ಬಯಸಿದ್ದೇನೆ. ಇದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತೀರಿ. ನಮ್ಮ ದೇಶದ ಒಂದು ಶಾಂತಿ ಪ್ರಿಯತೆಯನ್ನು ನಿಮಗೂ ಕೂಡ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.